ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಚಟ್ನಿ ಯಾವುದಾದ್ರೂ ಇದೆಯಾ ಅಂದರೆ ನನಗೆ ಮೊದಲು ನೆನಪು ಬರೋದು ಇದೇನೆ. ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಗೊತ್ತಾ. ದೋಸೆ ಇಡ್ಲಿ ಚಪಾತಿಗಷ್ಟೇ ಅಲ್ಲ, ಅನ್ನದ ಜೊತೆ ಸಹ ಸೂಪರ್ ಆಗಿರುತ್ತೆ. ಮೇ ಬಿ 1 year ಬ್ಯಾಕ್ ಅನ್ಸುತ್ತೆ ಈ ಚಟ್ನಿ ರೆಸಿಪಿನ ಹಾಕಿದ್ದೆ. ತುಂಬ ಕಮೆಂಟ್ಸ್ ಏನ್ ಗೊತ್ತಾ, ಖಾರದ ಪುಡಿನೇ ಹಾಕಿಲ್ಲ ಅಲ್ವಾ ಅಂತ. ಅದಕ್ಕೂ ಕ್ಲಾರಿಟಿ ಕೊಟ್ಬಿಡೋಣ. 1 ಈರುಳ್ಳಿ ತಗೊಂಡ್ರೆ 2 ಟೊಮೆಟೊ, 1 ಚಿಕ್ಕ ಬೆಳ್ಳುಳ್ಳಿನ ತಗೋಬೇಕು. ಈಗ ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕೊಂಡು ನೀರೇನು ಹಾಕ್ದಿರಾ ತುಂಬ ಪೇಸ್ಟ್ ತರ ಅಲ್ಲದೆ ಸ್ವಲ್ಪ ತರಿತರಿಯಾಗಿ ರುಬ್ಬಿ ತೆಗೆದಿಟ್ಕೋಬೇಕು. ನಂತರ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಎಣ್ಣೆ, ಸಾಸಿವೆ, ಕರಿಬೇವು, ರುಬ್ಬಿಟ್ಟಿರೋ ಅಂತ ಪೇಸ್ಟ್, ಹಾಗೇನೆ ಸ್ವಲ್ಪ ನೀರು ಹಾಕೊಂಡು ಇದಕ್ಕೇನೆ ಸ್ವಲ್ಪ ಅರಿಶಿನ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಇಲ್ಲಿ 2 ಚಿಕ್ಕ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ. ಮೇನ್ ಸಾಂಬಾರ್ ಪುಡಿಯಲ್ಲಿ ಖಾರದ ಪುಡಿ ಇಲ್ಲ ಅಂದ್ರೆ ಖಾರ ಹಾಕ್ಬೇಕು, ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. ಸಾಂಬಾರ್ ಮಸಾಲೆ ಪುಡಿ, ಖಾರದ ಪುಡಿ ಸಪ್ರೇಟ್ ಆಗಿ ಯೂಸ್ ಮಾಡೋರಾದ್ರೆ ಹಾಕೊಳ್ಳಿ. ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಮುಗೀತು. ಸಕ್ಕ ಟೇಸ್ಟಿಯಾಗಿರೋಂಥ ಟೊಮೆಟೊ ಚಟ್ನಿ ರೆಡಿ.